ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ದೀಪಾವಳಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಹಿಂದಿನ ದಿನವೇ ದೇವ್ರ ಸಾಮಾನು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದಟ್ ನೆಕ್ಸ್ಟ್ ಡೇ ಆರಾಮಾಗಿ ಪೂಜೆ ಎಲ್ಲ ಬೇಗ ಬೇಗ ಮಾಡ್ಕೊಳ್ಬೋದು ಅಂತ. ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದರಿಂದ ಬೆಳಗ್ಗೆ ಎದ್ದು ದೇವರಿಗೆ ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಪೂಜೆ ಎಲ್ಲ ಸುಸೂತ್ರವಾಗಿ ಮುಗಿಸ್ಕೊಂಡಿದ್ದರಿಂದ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಇವಾಗ ನಾವು ಹೋಗ್ತಾ ಇರೋ ದೇವಸ್ಥಾನ ಕೂಡ ನಮ್ಮ RR ನಗರದಲ್ಲೇ ಲೊಕೇಟ್ ಆಗಿರೋಂಥದ್ದು. ಯಾವುದಪ್ಪ ಅಂತ ಅಂದರೆ ಅದೇ ಶ್ರೀ ನಿಮಿಷಾಂಬ ದೇವಿ ದೇವಸ್ಥಾನ. ದೇವಿಗೆ ಅಂತ ಹೂವು ತೊಗೊಂಡ್ರೆ ನೋಡಿ 50 ರೂಪೀಸ್ಗೆ ಎಷ್ಟೆಷ್ಟು ಹೂವು ಕೊಟ್ಟಿದ್ದಾರೆ ಅಂತ ಹೇಳಿ. ಸರಿ ಆಯಿತು, ಹೇಗೋ ದರ್ಶನ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ಹೋಗ್ತಾ ಇದ್ದಂಗೆ ಎಂಟ್ರಿನಲ್ಲೇ ತಾಯಿ ನಿಮಿಷಾಂಬ ದೇವಿ ಕಾಣಿಸ್ತಾರೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ದೇವಿ ವಿಗ್ರಹದ ಜೊತೆಗೆ ಗಣೇಶ, ಲಕ್ಷ್ಮೀ ನರಸಿಂಹಸ್ವಾಮಿ, ಶಿವಲಿಂಗ, ಸರಸ್ವತಿ ದೇವಿ, ಆಂಜನೇಯ ಸ್ವಾಮಿ ಮತ್ತು ಇನ್ನಿತರ ದೇವರುಗಳ ವಿಗ್ರಹಗಳನ್ನು ನಾವೆಲ್ಲ ನೋಡ್ಬೋದು. ದೀಪಾವಳಿ ಪ್ರಯುಕ್ತ ದೀಪಾಲಂಕಾರ ಎಲ್ಲ ಮಾಡಿದರು. ನನ್ನ ಮಗಳಿಗೆ ಹೊರಗಡೆ ಹೋಗೋದಂದ್ರೆ ಒಂದು ಖುಷಿ. ದೇವಸ್ಥಾನ ಎಲ್ಲ ಒಂದು ಸುತ್ತು ರೌಂಡ್ ಹಾಕಿ ಇಲ್ಲಿ ನಂದಿ ಹತ್ರ ಬಂದ್ಬಿಟ್ಟು ಕೈ ಮುಕ್ಕೊತಾ ಇದ್ದಾಳೆ. ಸೊ ಹಬ್ಬದ ದಿನ ದೇವರ ದರ್ಶನ ಅಂತ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ರಾತ್ರಿ ಅಪ್ಪ ಮಗ ಇಬ್ಬರು ಪಟಾಕಿ ಹೊಡಿತಿದ್ದಾರೆ. ಇದು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ಆಗಿದೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೆ. ಥ್ಯಾಂಕ್ ಯು ಸೋ ಮಚ್.